ಕುರ್ಚಿ ಈಗ ಖಾಲಿ ಇಲ್ಲ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ. ಗಾಳಿ ಸುದ್ದಿಗೆ ಯಾವುದೇ ಮಹತ್ವ ಕೊಡೋದು ಬೇಡ ಅಂತ ಸಿಎಂ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಯಾವುದೇ ರಾಜಕೀಯ ಕ್ರಾಂತಿಯೂ ಆಗಲ್ಲ. ಶಾಸಕರ ವೈಯಕ್ತಿಕ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ. ಎಲ್ಲ ನಿರ್ಧಾರವೂ ಹೈಕಮಾಂಡ್ ಮಟ್ಟದಲ್ಲೇ ಆಗಲಿದೆ. ಶಾಸಕರಲ್ಲಿ ಯಾವುದೇ ಅಸಮಾಧಾನ ಇಲ್ಲ. 2023ರಂತೆ 2028ಕ್ಕೂ ನಮ್ಮದೇ ಚುನಾವಣೆ ನೇತೃತ್ವ ಇರಲಿದೆ ಅಂತ ಸಿಎಂ ಹೇಳಿದ್ದಾರೆ. ಮೊನ್ನೆ ಹೇಳಿದೆ ನಾನು 5 ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? 1 or 2 MLAs ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. DK ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. 2023ರಲ್ಲಿ ಏನು ನಡೆಯಿತೋ ಅದೇ ರೀತಿ ನಡೆಯುತ್ತೆ. ಇನ್ನು ಡಿಕೆಶಿ ಸಿಎಂ ಕುರ್ಚಿ ವಿಚಾರದ ಬಗ್ಗೆಯೂ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ಗೆ ಸಿಎಂ ಕುರ್ಚಿ ಆಸೆ ಇದ್ರೆ ತಪ್ಪಿಲ್ಲ, ಬೇರೆಯವರು ಆಸೆ ಇಟ್ಕೊಂಡಿದ್ರು ಅದು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಈಗ ಅನಿವಾರ್ಯವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ನಥಿಂಗ್ ರಾಂಗ್. ಅಥವಾ ಇನ್ನೊಬ್ಬ MLA ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ನಥಿಂಗ್ ರಾಂಗ್. ನಾನೇ 5 ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿರುವುದು ಹೊಸದೇನಲ್ಲ. ಸಿಎಂಗೆ ಈಗ ಹೇಳಬೇಕಾದ ಸಂದರ್ಭ ಬಂದಿರಬಹುದು, ಅದಕ್ಕೆ ಹೇಳಿದ್ದಾರೆ. ಸಿಎಂ ಬದಲಾವಣೆ ಎಲ್ಲಿಯೂ ಚರ್ಚೆಯೇ ಆಗಿಲ್ಲ. ಅಧಿಕಾರ ಹಂಚಿಕೆ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಯಾವ ಶಾಸಕರು ಕೂಡ ನಾಯಕತ್ವ ಬದಲಾವಣೆ ಮಾಡಿ ಅಂದಿಲ್ಲ. ಕೇವಲ 10% ಜನ ಮಾತ್ರ ನಾಯಕತ್ವ ಬಗ್ಗೆ ಮಾತಾಡಿರಬಹುದು ಅಂತ ಸಚಿವ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಸದೇನಿಲ್ಲ. ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಇಂದು ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರ್ ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ನಮಗೆ ಅನ್ವಯಿಸೋದಿಲ್ಲ ಆ ಸಂದೇಶ. ಯಾಕೆ ನಮಗೆ ಬಂದು ಹೇಳಿದ್ದಾರೆ ಏನೇನು ಮಾತಾಡಿದ್ವಿ, ಎಲ್ಲರೂ ಅವ್ರ ಪರವಾಗಿದ್ದಾರೆ, ಎಲ್ಲರ ಪರವಾಗಿ ಹೇಳಿದ್ದಾರೆ. ಅವರು ಹೆಚ್ಚು ಕೆಲಸದ ಬಗ್ಗೆ ಗ್ರಾಂಟ್ ಹೆಚ್ಚಬೇಕನ್ನೋದು ಎಲ್ಲರದು ಡಿಮಾಂಡು. 90ರಷ್ಟು. ಇನ್ನೊಂದು 10% ಜನ ಹೇಳಿರ್ಬೋದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯರು ಶಾಸಕರ ಬೆಂಬಲಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ? ಸೊ ಅವ್ರು ಹಂಗೆ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಅದು ಅವ್ರು ಹೇಳೋಕ್ಕೆ ಸ್ವಾಗತ ಮಾಡ್ತೀವಿ. ಸಿದ್ದರಾಮಯ್ಯ ದೆಹಲಿಯಲ್ಲಿ ಒಂದು ಕ್ಲಿಯರ್ ಮಾಡಿದ್ದಾರೆ, 5 years ಕಂಟಿನ್ಯೂ ಅಂತ. ಒಂದು ಗೊಂದಲಕ್ಕೆ ಕರೆ ಹೇಳ್ದಂಗೆ ಆಯ್ತಾ? ಅದೇ ಮತ್ತೆ ಈ ಪ್ರಶ್ನೆ ತಾವು ಯಾರು ನಮಗೆ ಮತ್ತೆ ಕೇಳಬೇಡಿ ದಯವಿಟ್ಟು ಅಷ್ಟೇ. ಅಂದರೆ ಈಗ ಅವರೆಲ್ಲ ಕ್ಲಾರಿಫೈ ಮಾಡಿದ್ಮೇಲೆ ತಾವು ದಯವಿಟ್ಟು ನಮಗೆ ಈ ಮರು ಪ್ರಶ್ನೆ ಹಾಕ್ಬಿಟ್ಟು. ದೆಹಲಿಯಲ್ಲಿ ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಸಿಎಂ ಆಪ್ತರ ದಂಡು ಆಗಮಿಸಿದೆ. ಸಚಿವರಾದ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸಕ್ಕೆ ಆಗಮಿಸಿದ್ದಾರೆ. ಖರ್ಗೆ ಬಳಿ ದೆಹಲಿಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಈ ವೇಳೆ ನಾಯಕತ್ವದ ಹೇಳಿಕೆ ನೀಡದಂತೆ ಸಚಿವರಿಗೆ ಖರ್ಗೆ ತಾಕೀತು ಮಾಡಿದ್ದಾರೆ. ಸದ್ಯ ಸಚಿವರು ಇದೊಂದು ಸೌಹಾರ್ದ ಭೇಟಿ ಎಂದು ಯಾವುದೇ ಪ್ರತಿಕ್ರಿಯೆ ನೀಡದೆ ಖರ್ಗೆ ಮನೆಯಿಂದ ಸಚಿವರು ತೆರಳಿದ್ದಾರೆ. ಸೌಹಾರ್ದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಬಂದಿದ್ದರು. ಸೊ ಎಲ್ಲ ಒಟ್ಟಿಗೆ ಕೂಡಿ ಬಂದು ಭೇಟಿಯಾಗಿದ್ವಿ ಅಷ್ಟೇ. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನಂತಾರೆ? ಇದು ಏನಿಲ್ಲ. ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನು ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರುವಂಥ ಆ ಸ್ಟೇಟ್ಮೆಂಟು ಬೆಳಗ್ಗೆ ಬಂದಿದ್ದು. ಇದು 3 ಸೀನ್ದೇ ಫಿಕ್ಸ್ ಆಗಿತ್ತು. ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಎಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಕೂಡಿದ್ದೀವಿ, ಎಲ್ಲ ಒಟ್ಟಿಗೆ ಇದ್ದೀವಿ. ಇಲ್ಲ ರಾಜಕೀಯ ಚರ್ಚೆ ಅಷ್ಟೇ. ನಮ್ಮ ರಾಜ್ಯದ ಸ್ಥಿತಿಗತಿ, ಸೊ ಆ ಬಗ್ಗೆ ಚರ್ಚೆ ಮಾಡಿದೆ ಅಷ್ಟೇ. ಬೆಂಗಳೂರು ಬಂದಿದ್ದಾರೆ ಅಂತೇಳಿ ನಾನು ನಿನ್ನೆ ಚೆಕ್ ಮಾಡಿಕೊಂಡೆ. ಅವ್ರಿಗೆ ಹೊರಡ್ತಾ ಇದ್ದಾರೆ. ಹೊರಡೋಕೆ ಮುಂಚೆ ಭೇಟಿ ಮಾಡೋಕ್ಕೆ ಬಂದಿದ್ದು. ಅಧ್ಯಕ್ಷನ ಭೇಟಿ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗೆ ನೀವು? ಯಾರನ್ನೂ ಅವ್ರು ಕರ್ಸ್ಕೊಂಡೇನಿಲ್ಲ. ನಮ್ಮ ಪಾಡ್ ನಾವು ಅವ್ರವ್ರವ್ರು ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಇದ್ದಾರೆ, ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಏನು ಕುತೂಹಲ ಇಲ್ಲ. ಸಹಜವಾದ ಭೇಟಿ.
ಇನ್ನು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ರಹಸ್ಯ ಸಭೆ ನಡೆಸಿದರು. ಶಿವಾನಂದ ವೃತ್ತದಲ್ಲಿರುವ ಮಹದೇವಪ್ಪ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟು 25 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಸಭೆಯಲ್ಲಿ ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್, ಶರಣ ಪ್ರಕಾಶ್ ಪಾಟೀಲ್ ಸೇರಿ ಹಲವರು ಭಾಗಿಯಾಗಿದ್ದರು. ದೆಹಲಿಯಲ್ಲಿ ನಾನೇ 5 ವರ್ಷ ಸಿಎಂ ಎಂದು ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ದೆಹಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೆರಳಿದ್ದಾರೆ. ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣ ಮಾಡಿದ್ದು ಸಚಿವರಿಗೆ ನಾಯಕತ್ವ ಕುರಿತು ಯಾವುದೇ ಹೇಳಿಕೆ ನೀಡದಂತೆ ತಾಕೀತು ಮಾಡಿ ತೆರಳಿದ್ದಾರೆ. ಇನ್ನು ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಸದ್ಯಕ್ಕೆ ಕ್ಯಾಬಿನೆಟ್ ಪುನಾರಚನೆ ಇಲ್ಲ, ಸಂಪುಟ ಪುನಾರಚನೆ ಬಗ್ಗೆ ರಾಹುಲ್ ಗಾಂಧಿ ಕರೆದಿಲ್ಲ, ನಾನು ಮತ್ತು ಡಿಕೆಶಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಿಲ್ಲ ಅಂತ ಹೇಳಿದರು. ಸರ್, ಈಗ ಮೊನ್ನೆ ಸುರ್ಜೇವಾಲಾ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ. ಈಗ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಒಂದು ನಿಮಿಷ, ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಚಿವ ಸಂಪುಟದ ಪುನರ್ರಚನೆ ಇಲ್ಲ. ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ನೊಣವಿನಕೆರೆ ಕಾಡಸಿದ್ದೇಶ್ವರ ಸ್ವಾಮೀಜಿ, ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಮಾತಿನಂತೆ ಅಧಿಕಾರ ಬಿಟ್ಟುಕೊಡ್ತಾರೆ. ಈ ಅವಧಿಯಲ್ಲಿಯೇ ಅವರು ಕೊಟ್ಟ ಮಾತಿನಂತೆ ಅಧಿಕಾರ ಬಿಟ್ಟುಕೊಡ್ತಾರೆ. ಆ ಭರವಸೆ ನಮಗೆಲ್ಲ ಇದೆ. ಇದೇ ಅವಧಿಯಲ್ಲಿಯೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಈ ರಾಜಕೀಯ ವಿಚಾರದಲ್ಲಿ ಮಟ್ಟಕ್ಕೆ ಬರಲ್ಲ. ಅವರು ತಮ್ಮದೇ ಆಗಿರ್ತಕ್ಕಂಥ ಆರೋಗ್ಯ ಚಿಂತನೆ ಇದ್ದಾಗ ಸಮಯಕ್ಕೆ ಬಂದ ಆಶೀರ್ವಾದ ಪಡೀತಾರೆ. ಶ್ರೀಮಠದಲ್ಲಿ ನಿರಂತರ ಸಂಕಲ್ಪ ಪೂಜೆಯನ್ನೇ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರ ಕಣ್ಮಣಿಯಾಗಿ ಎಲ್ಲ ಒಂದು ದೇಶದ ಸೇವಕನಾಗಿ ನಿರಂತರ ಬದುಕನ್ನು ರೂಪಿಸಿಕೊಳ್ಳಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತೇವೆ. ಶಿವಂ. ಸಿಎಂ ಬದಲಾವಣೆ ಬಗ್ಗೆ ಬಿಜೆಪಿ ಹೇಳಿದ್ದಲ್ಲ. ಡಿಕೆ ಸುರೇಶ್ ಅಧಿಕಾರ ಹಂಚಿಕೆಯ ಬಗ್ಗೆ ಪ್ರಸ್ತಾಪ ಆದಾಗ ಚರ್ಚೆ ಶುರುವಾಗಿದ್ದು ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಿಟಿ ರವಿ, ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೈನ್, ದೇಶಪಾಂಡೆ ಇವರೆಲ್ಲ ಬಿಜೆಪಿಯವರ. ಜನರು ಬೆಲೆ ಏರಿಕೆ ಮಾಡಿ ಭ್ರಷ್ಟಾಚಾರ ಮಾಡಲು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿಲ್ಲ. ಈ ಎಲ್ಲ ವಿಚಾರವನ್ನ ವಿಷಯಾಂತರ ಮಾಡಲು ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಸಿಟಿ ರವಿ ಹೇಳಿದ್ರು. ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈ ಶಿವಗಂಗಾ ಬಿಜೆಪಿಯವರ, ಚನ್ನಗಿರಿಯ ಶಾಸಕರು ಬಿಜೆಪಿಯವರ, ನಾವ ಹೇಳಿದ್ದು. ದೇಶಪಾಂಡೆ ಅವರು ಬಿಜೆಪಿಯವರ, ಇಕ್ಬಾಲ್ ಹುಸೇನ್ ಬಿಜೆಪಿಯವರ, ಇದೆಲ್ಲ ಯಾರು? ನಾವು ಎತ್ತಿದ ಪ್ರಶ್ನೆ ಅಲ್ಲ ಇದು. 5 ವರ್ಷ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ನಾವು ಎತ್ತಾ ಇರೋದು ನಿಮಗೆ ಭ್ರಷ್ಟಾಚಾರ ಮಾಡಕ್ಕೆ ಅಧಿಕಾರ ಕೊಟ್ಟಿಲ್ಲ, ಬೆಲೆ ಏರ್ಸಕ್ಕೆ ಅಧಿಕಾರ ಕೊಟ್ಟಿಲ್ಲ, ಒಳ್ಳೆ ಆಡಳಿತ ಕೊಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. ನೀವು ಮಾಡ್ತಿರೋದೇನು? ಭ್ರಷ್ಟಾಚಾರ. ನೀವು ಮಾಡ್ತಿರೋದು ಬೆಲೆ ಏರಿಕೆ. ಕ್ರಾಂತಿ ಆಗತ್ತೆ ಅಂತ ರಾಜಣ್ಣ ತಾನೇ ಹೇಳಿದ್ದು. KN ರಾಜಣ್ಣ ಅವರೇ ತಾನೇ ಹೇಳಿದ್ದು. ಅವರೇನು ಬಿಜೆಪಿಯವರ? ರಾಜ್ಯದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಕುರ್ಚಿ ಗುದ್ದಾಟದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಎಳ್ಳು ನೀರು ಬಿಟ್ಟಾಯಿತು. ಈಗೇನು ಉಳಿದಿಲ್ಲ. ಯಾವುದೇ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಡೀತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಏರು ಧ್ವನಿಯಲ್ಲಿ ಹೇಳಿದ್ದಾರೆ, 5 ವರ್ಷಗಳು ಕೂಡ ನಾನೇ ಮುಖ್ಯಮಂತ್ರಿ, 28ರ ನಂತರವೂ ನಾನೇ ಅಂತ. ನನಗೊಂದು ಆಶ್ಚರ್ಯ ಆಯಿತು. 2015ರಲ್ಲೇ ಮುಂದಿನ ಚುನಾವಣೆ ನಾನು ಸ್ಪರ್ಧೆನೇ ಮಾಡೋದಿಲ್ಲ ಅಂತ ಹೇಳಿದ್ರು. ಇವರು ಸುಳ್ಳು ಹೇಳ್ತಾರೆ ಅನ್ನೋದು ಆವತ್ತು ಗೊತ್ತಾಯ್ತು. ಗೆದ್ರು ಇಲ್ಲ, ಅವರ ಸ್ವಂತ ಕ್ಷೇತ್ರದಲ್ಲಿ ಸೋತರು.